ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ಇದ್ರ ಬಗ್ಗೆ ಮೊದಲಿಂದನೂ ಡಿಬೇಟ್ ನಡೀತಾನೆ ಇದೆ. ಆದರೆ ಈ ವೆಜಿಟೇರಿಯನ್ ಮೊಟ್ಟೆನ ನೋಡಿದ್ದೀರಾ? ಇದು ಯಾವುದರ ಮೈಕ್ರೋಸ್ಕೋಪಿಕ್ ವ್ಯೂ ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹೇಳ್ತಿದ್ರು, ಸ್ಕೂಲ್ ಹತ್ರ ಯಾರಾದ್ರೂ ಅಪರಿಚಿತರು ಚಾಕ್ಲೇಟ್ ಕೊಟ್ರೆ ತಗೋಬೇಡ, ಅವ್ರು ನಿನ್ನ ಎತ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ಇಲ್ಲೊಬ್ಬ ಆಸಾಮಿ ಚಾಕ್ಲೇಟ್ ಕೊಟ್ಟು ಬ್ಯಾಂಕ್ನ ದರೋಡೆ ಮಾಡಿದ್ದಾನೆ. ಇನ್ನೂ ಇಂಥ 15 ಅಮೇಸಿಂಗ್ ಫ್ಯಾಕ್ಟ್ಸ್ ಇದೆ. ವಿಡಿಯೋ ಒಳಗೋಗಕ್ಕೆ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಸೊ ವಾಟ್ ಆರ್ ಯು ವೇಟಿಂಗ್ ಫಾರ್? ಫ್ಯಾಸ್ಟನ್ ಯುವರ್ ಸೀಟ್ ಬೆಲ್ಟ್ಸ್, ಇಟ್ಸ್ ಗೋನಾ ಬಿ ಅ ಬಂಪಿ ರೈಡ್. ಫ್ಯಾಕ್ಟ್ ನಂಬರ್ 15. ಈ ಫೋಟೋಲ್ ಕಾಣಿಸ್ತಿರೋದು ಏನನ್ಸುತ್ತೆ ನಿಮಗೆ? ಪೇಂಟ್ಸ್, ಕಲರ್ಸ್ ಅಲ್ಲ, ಇದು ಹನಿ, ಅದೇ ಜೇನುತುಪ್ಪ. ಹೌದು, ಇದು ಹನಿ. ಒಂದ್ಸಲ ನಾರ್ತ್ ಈಸ್ಟ್ ಫ್ರಾನ್ಸ್ನ ಬೀ ಕೀಪರ್ಸ್, ಅದೇ ಜೇನು ಸಾಕಾಣಿಕೆ ಮಾಡ್ತಾರೆ ಅಲ್ವಾ, ಅವರು ಅವ್ರ ಜೇನ್ನ ನೋಡಿದಾಗ ಅವ್ರಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಅವ್ರಿಗೆ ಕಾಣಿಸಿದ್ ಇದು ಗ್ರೀನ್ ಮತ್ತೆ ಬ್ಲೂ ಹನಿ. ಅದ್ರ ಟೇಸ್ಟ್ ನೋಡಿದಾಗ ಸೇಮ್ ಜೇನ್ ತರನೇ ಇತ್ತು. ಆದ್ರೆ ಅದನ್ನ ಮಾರಕ್ ಹೋದಾಗ ಯಾರು ತಗೊಳ್ಳಿಲ್ಲ, ಯಾಕಂದ್ರೆ ಅದು ಅಲ್ಲಿನ ಹನಿ ಸ್ಟ್ಯಾಂಡರ್ಡ್ಸ್ಗೆ ಮ್ಯಾಚ್ ಆಗಲಿಲ್ಲ. ಸರಿ, ಇನ್ನು ಅವ್ರಿಗೆ ಇದರಿಂದ ದೊಡ್ಡ ತಲೆನೋವಾಯ್ತು. ಈಗ ಯಾಕೆ ಹೀಗಾಯ್ತು ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ಆಗ ಗೊತ್ತಾಯ್ತು, ಇವ್ರು ಜೇನು ಸಾಕ್ತಿದ್ದ 4 ಕಿಲೋಮೀಟರ್ಸ್ ದೂರದಲ್ಲಿ M&M ಕ್ಯಾಂಡಿ ಫ್ಯಾಕ್ಟರಿಯ ವೇಸ್ಟ್ನ ಬಿಸಾಕ್ತಿದ್ರು. ಆಗ ಅಲ್ಲಿಗೆ ಹೋಗ್ತಿದ್ದ ಜೇನುಗಳು ಅಲ್ಲಿನ ಸಿಹಿನ ತಗೊಂಡು ಬಂದು ಜೇನ್ನ ತಯಾರಿಸ್ತಿದ್ರು. ಅದಕ್ಕೆ ಈ ಕಲರ್. ಸರಿ, ಈ ತರ ತೊಂದರೆ ಇದೆ ಅಂತ M&M ಫ್ಯಾಕ್ಟರಿ ಅವರು ಈಗ ವೇಸ್ಟ್ನ ಒಂದು ಕ್ಲೋಸ್ಡ್ ರೂಮ್ನಲ್ಲಿ ಹಾಕ್ತಿದ್ದಾರೆ. ಈಗ ಅದರಿಂದ ಆ ತೊಂದರೆ ತಪ್ಪಿತು. ಅದೇನಪ್ಪ, ಯಾವಾಗ ನೋಡಿದ್ರು ಫಾರಿನ್ದೇ ಕತೆ ಹೇಳ್ತೀಯಾ, ನಮ್ಮ ದೇಶದಲ್ಲಿ ಈ ಥರ ಏನೋ ಆಗಲ್ವಾ ಅಂತ ಕೇಳ್ತೀರಾ? ಅದನ್ನು ಹೇಳ್ತೀನಿ ಕೇಳಿ. ಒಂದ್ಸಲ ಕೇರಳದ ಮಲಪ್ಪುರಂನ ಒತ್ತುಕುಂಗಲ್ ಅನ್ನೋ ಹಳ್ಳಿಲಿ ಶಿಹಾಬುದ್ದೀನ್ ಅನ್ನೋರ ಫಾರ್ಮ್ನಲ್ಲಿರೋ 6 ಕೋಳಿಗಳು ಇಟ್ಟ ಮೊಟ್ಟೆ ಹಳದಿ ಅಲ್ಲದೆ ಹಸಿರು ಮೊಟ್ಟೆಗಳಾಗಿದ್ವು. ಸ್ಟಾರ್ಟಿಂಗ್ನಲ್ಲಿ ಇವರು ಭಯ ಆಗಿ ತಿನ್ನಲಿಲ್ಲ. ಸರಿ, ನೋಡೋಣ ಅಂತ ಮೊಟ್ಟೆನ ಮರಿ ಮಾಡಿದ್ರು. ಆಶ್ಚರ್ಯ ಅಂದರೆ ಆ ಮರಿಗಳು ಕೂಡ ದೊಡ್ಡದಾದ್ಮೇಲೆ ಇದೇ ಥರನೇ ಮೊಟ್ಟೆ ಇಟ್ವು. ಸರಿ, ಇನ್ನೇನಿದೆ ಮತ್ತೆ, ನಮ್ಮ ಕೋಳಿಗಳು ವೆಜಿಟೇರಿಯನ್ ಮೊಟ್ಟೆ ಇಡ್ತಿದ್ದಾವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪೋಸ್ಟ್ ಹಾಕಿದ್ರು. ಇದು ಯಾವಾಗ ವೈರಲ್ ಆಯಿತೋ ಅಲ್ಲೇ ಪಕ್ಕದಲ್ಲಿರೋ ಕೇರಳ ವೆಟರ್ನರಿ ಸೈನ್ಸಸ್ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ಎಸ್ ಶಂಕರಲಿಂಗಂ ಆ ಕೋಳಿಗಳನ್ನ ಪರೀಕ್ಷಿಸಿದ್ರು. ಎಲ್ಲ ನಾರ್ಮಲ್ ಆಗೇ ಇತ್ತು. ನಂತರ ಆ ಕೋಳಿಗೆ ಕೊಡೋ ಆಹಾರನ ಪರೀಕ್ಷಿಸಿದ್ರು. ಆಗ ಗೊತ್ತಾಗಿದ್ದು, ಇವರು ಸೈಡಾ ಕಾರ್ಡಿಫೋಲಿಯಾ ಅನ್ನೋ ಮೆಡಿಸಿನಲ್ ಹರ್ಬ್ನ ಗಿಡಗಳನ್ನ ಕೋಳಿಗಳಿಗೆ ಹಾಕ್ತಿದ್ರು. ಅದರಿಂದ ಕೋಳಿ ಈ ತರ ಮೊಟ್ಟೆ ಇಡ್ತಿತ್ತು. ಈಗ ಬೇರೆ ಆಹಾರ ಕೊಡ್ತಿರೋದ್ರಿಂದ ಕೋಳಿ ಈಗ ಮಾಮೂಲಿಯಾಗಿ ಮೊಟ್ಟೆ ಇಡ್ತಿದೆ ಅಂತ. ಫ್ಯಾಕ್ಟ್ ನಂಬರ್ 14. ನೀವು ಕರ್ನಾಟಕದ ಟೂರಿಸ್ಟ್ ಪ್ಲೇಸಸ್ಗಳನ್ನು ನೋಡಿದ್ರೆ ನಿಮಗೆ ಗೋಕರ್ಣ ಗೊತ್ತೇ ಇರಬೇಕು. ಅಲ್ಲಿನ ಓಂ ಬೀಚ್ಗೆ ಭೇಟಿ ನೀಡೇ ಇರ್ತೀರ. ಆದರೆ ನಿಮಗೆ ಈ ಬೀಚ್ಗೆ ಆ ಹೆಸರು ಯಾಕೆ ಬಂತು ಅಂತ ಗೊತ್ತಾ? ಅದರ ಏರಿಯಲ್ ವ್ಯೂ ಹೀಗಿರುತ್ತೆ. ಮೇಲೆಯಿಂದ ನೋಡಿದಾಗ ಅದು ಓಂ ಅಂತ ಕಾಣುತ್ತೆ, ಅದಕ್ಕೆ ಆ ಹೆಸರು. ಫ್ಯಾಕ್ಟ್ ನಂಬರ್ 13. ಆಟರ್ಸ್ನಲ್ಲಿ ಸೀ ಆಟರ್ಸ್ ಒಂದು ಜಾತಿ. ಈ ಪ್ರಾಣಿಯ ವಿಶೇಷತೆ ಏನಂದ್ರೆ, ಇದು ಶತ್ರುವಿನಿಂದ ತನ್ನ ಪ್ರಾಣನ ಕಾಪಾಡ್ಕೊಳ್ಳಕ್ಕೆ ತನ್ನ ಮರಿನ ಈ ರೀತಿ ತೋರಿಸುತ್ತೆ. ಶತ್ರುಗಳು ಬಂದಾಗ ಪಾಪ ಅಂತ ಬಿಟ್ಬಿಡ್ಬೇಕು ಅಂತ. ಮೋಸ್ಟ್ಲಿ ಅದರ ರಿಯಾಕ್ಷನ್ ಹೀಗಿರ್ಬೇಕು. ಫ್ಯಾಕ್ಟ್ ನಂಬರ್ 12. ನಿಮಗೆ ಗೊತ್ತಿರೋದೆ, ಒಂದ್ ಮಗು ಜನ್ಮ ಪಡಿಬೇಕಂದ್ರೆ ತಾಯಿ ಹೊಟ್ಟೆಲಿ 9 ತಿಂಗಳು ಇರುತ್ತೆ ಅಂತ. ಆದ್ರೆ ಕೆಲವೊಬ್ರು ಬೇಗನೆ ಹುಟ್ಬಿಡ್ತಾರೆ. ಅವ್ರನ್ನ 6 ತಿಂಗಳು ಹುಟ್ಟಿದವರು, 7 ತಿಂಗಳು ಹುಟ್ಟಿದವರು ಅಂತ ತಮಾಷೆ ಮಾಡ್ತಿರ್ತಾರೆ. ಆದ್ರೆ ನಿಮಗೆ ಗೊತ್ತಾ, ಒಂದು ನಂಬಿಕೆ ಇದೆ. ಅದ್ರ ಪ್ರಕಾರ ಮಗು ತಾಯಿ ಹೊಟ್ಟೆಯಲ್ಲಿ ಎಷ್ಟು ಹೆಚ್ಚಿನ ದಿನ ಇರುತ್ತೋ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆಯುತ್ತಂತೆ. ಇದಕ್ಕೆ ಉದಾಹರಣೆಯಾಗಿ ಜಾಕಿ ಚಾನ್ನ ತಗೋಬಹುದು. ಅವರು ಅವ್ರ ತಾಯಿ ಹೊಟ್ಟೆಯಲ್ಲಿ 12 ತಿಂಗಳಿದ್ರಂತೆ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ, ನಾನು ನಮ್ಮ ತಾಯಿ ಹೊಟ್ಟೆಯಲ್ಲಿ 11 ತಿಂಗಳಿದ್ನಂತೆ. ಇನ್ನು ನಾನು ಯಾವಾಗ ದೊಡ್ಡ ಮನುಷ್ಯ ಆಗ್ತೀನೋ ನೋಡ್ಬೇಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫ್ಯಾಕ್ಟ್ ನಂಬರ್ 11. ನಿಮ್ಗೆ ಈ ಕಾರ್ ನೋಡಿದ್ರೆ ಏನ್ ಅನ್ಸುತ್ತೆ? ಎಲ್ಲಿ ಯಾರು ಕಿಡ್ನಾಪ್ ಮಾಡ್ಬಿಡ್ತಾರೋ ಅಂತ ಭಯ ಆಗತ್ತೆ ಅಲ್ವಾ? ಅಕಸ್ಮಾತ್ ನಿಮ್ಗೇನಾದ್ರೂ ಅನ್ಸಿದ್ಯಾ ಕಿಡ್ನಾಪ್ ಆದ್ರೆ ಹೇಗಿರುತ್ತೆ, ನೀವು ಹೇಗ್ ಬಿಡಿಸ್ಕೊಂಡು ಬರ್ಬೇಕು ಅಂತೆಲ್ಲ? ನಿಮ್ಗೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಈಗ US ನ ಮಿಚಿಗನ್ ನಲ್ಲಿ ಒಂದು ಕಂಪನಿ ಇದೆ. ಅದ್ರ ಹೆಸರು ಎಕ್ಸ್ಟ್ರೀಮ್ ಕಿಡ್ನಾಪಿಂಗ್ ಅಂತ. ಇವ್ರಿಗೆ ನೀವು ದುಡ್ಡು ಕೊಟ್ರೆ ಅವರು ನಿಮ್ಮನ್ನ ಕಿಡ್ನಾಪ್ ಮಾಡ್ತಾರೆ. ಅಂದ್ರೆ ನೀವು ದುಡ್ಡು ಕೊಟ್ಟ ಮೇಲೆ ಅವರು ನಿಮ್ಗೆ ಡೇಟ್ ಟೈಮ್ ಏನು ಹೇಳಲ್ಲ. ಯಾವಾಗ ಕಿಡ್ನಾಪ್ ಆಗ್ತೀನೋ ಅಂತ ನೀವು ಭಯದಲ್ಲಿರ್ಬೇಕು, ಆಗ ಕಿಡ್ನಾಪ್ ಮಾಡ್ತಾರೆ. ಆಮೇಲೆ ನಿಮ್ಮ ಮನೆ ಅವ್ರಿಗೆ ಫೋನ್ ಮಾಡಿ ಅವರು ದುಡ್ಡು ತಂದು ಕೊಟ್ಟ ಮೇಲೆ ಬಿಟ್ಬಿಡ್ತಾರೆ. ಇದರಲ್ಲಿ ಸ್ಕೀಮ್ ಕೂಡ ಇದೆ. 4 ಅವರ್ಗೆ ಕಿಡ್ನಾಪ್ ಆಗ್ಬೇಕಂದ್ರೆ $500. ನನಗೆ ಜಾಸ್ತಿ ಟಾರ್ಚರ್ ಕೊಡಬೇಕು,
ರಾತ್ರಿ ಎಲ್ಲ ಕಟ್ಟಾಕ್ಬೇಕು ಅಂತ ನಿಮ್ಗೆ ಇಷ್ಟ ಆದ್ರೆ $1,200 ತನಕ ಚಾರ್ಜ್ ಮಾಡ್ತಾರೆ. ಇವ್ರ ಪ್ರಕಾರ ಈ 10 ವರ್ಷದಲ್ಲಿ ಕೇವಲ 2 ಸಲ ಪೊಲೀಸ್ ಎನ್ಕೌಂಟರ್ ಆಗಿದೆಯಂತೆ. ಕಿಡ್ನಾಪ್ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಆ ಫುಲ್ ಪ್ರೋಸೆಸ್ ನ ವಿಡಿಯೋ ಕೂಡ ಕೊಡ್ತಾರೆ. ನಿಮ್ಗೊಂದು ಪ್ರಶ್ನೆ, ಇದು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಫ್ಯಾಕ್ಟ್ ನಂಬರ್ 10. 2018ರಲ್ಲಿ ಲಕ್ನೋನಲ್ಲಿ ಮಿಲಿಂದ್ ರಾಜ್ ಅನ್ನೋರು ರೋಡಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಪಕ್ಕದ ಕಾಲುವೆಯಲ್ಲಿ ನಾಯಿ ಮರಿ ಆಡೋದು ಕೇಳಿಸ್ತಂತೆ. ಅಲ್ಲಿ ನೋಡಿದಾಗ ಅಲ್ಲಿ ಒಂದು ನಾಯಿ ಮರಿ ಬಿದ್ದಿರೋದು ಕಾಣಿಸ್ತು. ಆದ್ರೆ ಅದನ್ನ ಎತ್ತೋದಕ್ಕೆ ಕಾಲುವೆ ತುಂಬಾ ದೊಡ್ಡದಾಗಿತ್ತು. ಹಾಗಾಗಿ ಇವರು ಅವರ ಲ್ಯಾಬ್ಗೆ ಹೋಗಿ ಅವರೇ ತಯಾರಿಸಿದ ಡ್ರೋನ್ನ ತಗೊಂಡ್ಬಂದು ನಾಯಿನ ಎತ್ತೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಎತ್ತಕ್ಕಾಗ್ಲಿಲ್ಲ. ಆಗಿಂದಾಗ್ಲೇ 6 ಗಂಟೆಗಳಲ್ಲಿ ಇವರು ಆ ಡ್ರೋನ್ಗೆ ರೋಬೋಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹ್ಯಾಂಡ್ಸ್ ನ ತಯಾರಿಸಿ ಆ ನಾಯಿನ ಹೀಗೆತ್ತಿದ್ರು. ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಈಗ ಆ ನಾಯಿ ಅವ್ರ ಹತ್ರನೇ ಇದೆ ಅಂತೆ. ಅದಕ್ಕೆ ಅವರು ಲಿಫ್ಟೆಡ್ ಅಂತ ಹೆಸರಿಟ್ಟಿದ್ದಾರೆ. ನೋಡಿ, ಮನುಷ್ಯನಿಗೆ ಛಲ ಅನ್ನೋದೊಂದು ಬಂದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಲ್ವಾ? ಅದನ್ನ ಸಾಧಿಸಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನಾನು ತೋರ್ಸಕ್ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು ನಾನು ಯಾವ ರಿಯಾಕ್ಷನ್ ಹಾಕ್ತೀನಿ ಅಂತ. ಫ್ಯಾಕ್ಟ್ ನಂಬರ್ 9. 49 ವರ್ಷದ ಡೇವಿಡ್ ಫ್ರೆಸಿಯರ್ ಅನ್ನೋರು ನಾರ್ತ್ ಕ್ಯಾರೋಲಿನಾದ ಬೀಚ್ ನಲ್ಲಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಿದ್ರಂತೆ. ಬೀಚ್ಗೆ ಹೋದಾಗ ನಿಮಗೆ ಗೊತ್ತಿರೋದೆ, ಮರಳಲ್ಲಿ ಆಟ ಆಡೋದು ಸಾಮಾನ್ಯ. ಹಾಗೆ ಇವರು 6 ಅಡಿ ಹಳ್ಳ ತೊಡದ್ರಂತೆ. ಪಕ್ಕದಲ್ಲಿ ಇನ್ನೊಂದು 6 ಅಡಿ ಹಳ್ಳ ತೊಡದ್ರಂತೆ. ಹಾಗೆ ಒಳಗಿಂದಾನೆ ಆ ಎರಡನ್ನು ಕನೆಕ್ಟ್ ಮಾಡೋದು ಟ್ರೈ ಮಾಡೋದು. ಮುಂದಕ್ಕೆ ನೀವು ಊಹಿಸಿರ್ಬೋದು. ಹಾಗೆ ಮಾಡಿದಾಗ ಅಷ್ಟು ಮರಳು ಅವ್ರ ಮೇಲೆ ಬಿತ್ತು. ಅವರು ಮರಳಲ್ಲಿ ಮುಚ್ಚೋದ್ರು. ಫ್ರೆಂಡ್ಸು ಬೇಗನೆ ಅದನ್ನ ತೆಗಿಯಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಕೊನೆಗೆ ರೆಸ್ಕ್ಯೂ ಟೀಮ್ ಬರೋದಕ್ಕೆ 15 ನಿಮಿಷ ಆಗಿತ್ತು. ಅಷ್ಟರಲ್ಲಿ ಅವ್ರ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಅದಕ್ಕೆ ಏನೇ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಹಾಗೆ ಜಾಗ್ರತೆ ವಹಿಸ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಹೀಗೆ ಪ್ರಾಣ ನಷ್ಟ. ಏನಂತೀರಾ? ಫ್ಯಾಕ್ಟ್ ನಂಬರ್ 8. ತುಂಬಾ ಕಂಪ್ನಿಗಳು ಅದರ ಶಾರ್ಟ್ ಫಾರ್ಮ್ ಇಂದಾನೆ ಫೇಮಸ್. ಅದರ ಫುಲ್ ಫಾರ್ಮ್ಸ್ ನ ತಿಳ್ಕೊಳಕ್ ನಾವು ಹೋಗೋದೇ ಇಲ್ಲ. ಅಂತ ಕೆಲವು ಕಂಪ್ನಿಗಳ ಫುಲ್ ಫಾರ್ಮ್ಸ್ ನ ನಿಮ್ಗೆ ಹೇಳೋ ಪ್ರಯತ್ನ ನಾನಿಲ್ಲಿ ಮಾಡ್ತಿದ್ದೀನಿ. MRF ಮೆಡ್ರಾಸ್ ರಬ್ಬರ್ ಫ್ಯಾಕ್ಟರಿ, ವೊಡಾಫೋನ್ ವಾಯ್ಸ್ ಡೇಟಾಫೋನ್, LG ಲಕ್ಕಿ ಗೋಲ್ಡ್ ಸ್ಟಾರ್, PVR ಪ್ರಿಯಾ ವಿಲೇಜ್ ರೋಡ್ ಶೋ, KFC ಕೆಂಟಕಿ ಫ್ರೈಡ್ ಚಿಕನ್, NDTV ನ್ಯೂ ಡೆಲ್ಲಿ ಟೆಲಿವಿಷನ್, CNN ಕೇಬಲ್ ನ್ಯೂಸ್ ನೆಟ್ವರ್ಕ್, JBL ಜೇಮ್ಸ್ ಬುಲಾಗ್ ಲ್ಯಾನ್ಸಿಂಗ್, JCB ಜೋಸೆಫ್ ಸಿರಿಲ್ ಬ್ಯಾಂಫೋರ್ಡ್. ಫ್ಯಾಕ್ಟ್ ನಂಬರ್ 7. ಇವ್ರ ಪರಿಚಯ ನಿಮಗೆ ಇದ್ದೇ ಇರುತ್ತೆ, ತುಂಬಾ ಮೆಮ್ಸ್ ಗಳಲ್ಲಿ ಕಾಣಿಸ್ತಾರೆ. ಇವ್ರ ಹೆಸರು KB ಲೇಮ್ ಅಂತ. ಇವರು ಲಾಕ್ಡೌನ್ ನಲ್ಲಿ ಕೆಲಸ ಕಳ್ಕೊಂಡ್ಮೇಲೆ ಟಿಕ್ ಟಾಕ್ ನಲ್ಲಿ ಈ ತರ ವಿಡಿಯೋಸ್ ಮಾಡಿ ಫೇಮಸ್ ಆದ್ರು. ಈಗ ಅವರು ಟಿಕ್ ಟಾಕ್ ನಲ್ಲಿ 100 ಮಿಲಿಯನ್ ಫಾಲೋವರ್ಸ್ ನ ತಗೊಂಡಿರೋ ಸೆಕೆಂಡ್ ಪರ್ಸನ್. ಇನ್ನ ಚಾರ್ಲಿ ಡಮೆಲಿಯೋ ಫಸ್ಟ್ ಪರ್ಸನ್ 100 ಮಿಲಿಯನ್ ಕ್ರಾಸ್ ಮಾಡಿದ್ದು. ಅವರು ಇಟಲಿಯ ಡ್ಯಾನ್ಸರ್. ಆದ್ರೆ KB ಲೇಮ್ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಲ್ಲೇ ಬರೀ ತಮ್ಮ ಎಕ್ಸ್ಪ್ರೆಷನ್ಸ್ ಇಂದಾನೆ ಈ ಅಚೀವ್ಮೆಂಟ್ ಮಾಡಿದ್ದಾರೆ. ಅವ್ರ ಅಚೀವ್ಮೆಂಟ್ಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಹ್ಯಾಟ್ಸ್ ಆಫ್. ಆದ್ರೆ ನಾನು ಬೇಡ ಬಿಡಿ, ಏನಾದ್ರು ಅಂದ್ರೆ ಅಂತೀನಿ. ಬರೀ ಇಂಥದೆಯಾ? ಫ್ಯಾಕ್ಟ್ ನಂಬರ್ 6. ನೀವು ಒಂದು ಭಾಷೆಗಿಂತ ಹೆಚ್ಚಿನ ಭಾಷೆನ ಮಾತಾಡ್ತೀರಾ? ಹಾಗಾದ್ರೆ ನಿಮಗೆ ಗೊತ್ತಿಲ್ದಂಗೆ ನೀವು ಭಾಷೆನ ಚೇಂಜ್ ಮಾಡಿದಾಗ ನಿಮ್ಮ ಪರ್ಸನಾಲಿಟಿ ಕೂಡ ಚೇಂಜ್ ಆಗತ್ತಂತೆ. ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ? ಯಾಕೆ? నీకెంత ధైర్యం ఉంటే వాడితో వెళ్ళొద్దని చెప్తావు? నానేనో వాడితే రమేಶ್. ಫ್ಯಾಕ್ಟ್ ನಂಬರ್ 5. ಎಲ್ಲಾ ವಿಡಿಯೋ ತರ ಇವತ್ತು ಕೂಡ ನಾನು ಒಂದು ಮೈಕ್ರೋಸ್ಕೋಪಿಕ್ ವ್ಯೂ ನ ತಂದಿದ್ದೀನಿ ನೋಡಿ. ಇದು ಯಾವ್ದ್ರ ಮೈಕ್ರೋಸ್ಕೋಪಿಕ್ ವ್ಯೂ ಅಂತ ಹೇಳ್ತೀರಾ? ಇದು ಇಂಜೆಕ್ಷನ್ ಕೊಟ್ಟು ತೆಗೆದ್ಮೇಲೆ ಅಲ್ಲಿ ಆಗಿರೋ ಹೋಲ್ ನ ವ್ಯೂ. ಈಗ ನಿಮಗೆ ಗೊತ್ತಾಗಿರ್ಬೇಕು ಇಂಜೆಕ್ಷನ್ ಚುಚ್ಚಿದ್ರೆ ಯಾಕಷ್ಟು ನೋವಾಗತ್ತೆ ಅಂತ. ಫ್ಯಾಕ್ಟ್ ನಂಬರ್ 4. ನಿಮಗೆ ಗೊತ್ತಾ, ಸಾವಿರಾರು ವರ್ಷಗಳ ಹಿಂದೆ ಹೋಮೋ ಹೆಬಿಲಿಸ್, ಹೋಮೋ ಎರ್ಗಾಸ್ಟರ್, ಹೋಮೋ ಎರೆಕ್ಟಸ್, ಹೋಮೋ ಆಂಟೆಸೆಸರ್ ಇನ್ನು ಇಂಥ 14 ಮನುಷ್ಯ ಜಾತಿಗಳಿದ್ವು. ಆದ್ರೆ ಇದುವರೆಗೂ ಉಳ್ಕೊಂಡಿದ್ದು ಒಂದೇ ಜಾತಿ, ಹೋಮೋ ಸೆಪಿಯನ್ಸ್. ಅಂದ್ರೆ ಅದೇ ನಮ್ ಜಾತಿ. ಬೇರೆ ಎಲ್ಲಾ ಸತ್ ಹೋದ್ವು. ಆದ್ರೆ ಅವೆಲ್ಲ ಯಾಕೆ ನಾಶ ಆದ್ವು ಅಂತ ಇನ್ನೂ ರಿಸರ್ಚ್ ನಡೀತಿದೆ. ಅದನ್ನ ಯಾವಾಗಾದ್ರೂ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಫ್ಯಾಕ್ಟ್ ನಂಬರ್ 3. ಗೇಮ್ ಆಫ್ ಥ್ರೋನ್ಸ್ ನಿಮಗೆ ಗೊತ್ತಲ್ವಾ? HBO ನಲ್ಲಿ ಬರ್ತಿದ್ದ ಫೇಮಸ್ ಸೀರೀಸ್. ಅದ್ರದ್ದು ಒಂದು ರೆಕಾರ್ಡ್ ಇದೆ. ಈ ಪ್ರಪಂಚದಲ್ಲಿ 99% ಜನ ಅದನ್ನ ನೋಡಿದಾರಂತೆ. ಅಂದಹಾಗೆ ನೀವು 99% ನಲ್ಲಿದ್ದೀರಾ ಅಥವಾ ಮಿಕ್ಕ 1% ನಲ್ಲಿದ್ದೀರಾ? ಫ್ಯಾಕ್ಟ್ ನಂಬರ್ 2. ನೀವು ಇವತ್ತು ಮಲ್ಕೋತೀರಾ, ಆದ್ರೆ 3000ನೇ ಇಸ್ವಿಯಲ್ಲಿ ಎದೊಳ್ತೀರಾ ಅನ್ಕೊಳ್ಳಿ. ಆಗ ನೀವು ಫಸ್ಟ್ ಮಾಡೋ ಗೂಗಲ್ ಸರ್ಚ್ ಏನು? ಕಮೆಂಟ್ ಮಾಡಿ. ಇನ್ನು ಚಾಕ್ಲೇಟ್ ಕೊಟ್ಟು ಬ್ಯಾಂಕ್ ನ ದರೋಡೆ ಮಾಡಿದವನ್ನ ಕತೆ ನೋಡೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಹಾಗೆ ನಮ್ಮ ಚಾನೆಲ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ. ಫ್ಯಾಕ್ಟ್ ನಂಬರ್ 1.
ನೀವು ಬ್ಯಾಂಕ್ ರಾಬರಿಯ ಎಷ್ಟೋ ಸೀನುಗಳನ್ನ ನೋಡಿರ್ತೀರ, ಆದರೆ ಇದು ಎಲ್ಲದಕ್ಕೂ ಡಿಫ್ರೆಂಟ್. ಅದು 2007 ಮಾರ್ಚ್ 5 ಟಿವಿಯಲ್ಲಿ ಒಂದೇ ನ್ಯೂಸ್. ಏನಂದ್ರೆ $28 ಮಿಲಿಯನ್ ಬೆಲೆ ಬಾಳೋ ವಜ್ರಗಳ ಕಳ್ತನ ಆಗಿದೆ ಅಂತ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವು 1 ವರ್ಷ ಹಿಂದೆ ಹೋಗ್ಬೇಕು. ಕಾರ್ಲೋಸ್ ಹೆಕ್ಟರ್ ಫ್ಲಾಮೆನ್ಬಾಮ್ ಅನ್ನೋ ಈ ವ್ಯಕ್ತಿ ಬೆಲ್ಜಿಯಂನ ಆಮ್ರೋ ಬ್ಯಾಂಕ್ಗೆ ಬರ್ತಾ ಇದ್ದ. ನೋಡಕ್ಕೂ ಇನ್ನೋಸೆಂಟ್ ಆಗಿದ್ದ, ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಿದ್ದ. ಹಾಗೆ ಮಾತಾಡ್ತಾ ಅವರೆಲ್ಲರಿಗೂ ಚಾಕ್ಲೇಟ್ ಕೊಡ್ತಿದ್ದ. ಮುಂದೆ ಕದೆ ರೊಟೀನ್ ಆಗೋಯ್ತು. ಕಾರ್ಲೋಸ್ ಡೈಲಿ ಬರೋದು, ಅವ್ರಿಗೆ ಚಾಕ್ಲೇಟ್ ಕೊಡೋದು. ಹೇಗಾಯ್ತು ಅಂದ್ರೆ ಏನಿವತ್ತು ಕಾರ್ಲೋಸ್ ಇನ್ನೂ ಬಂದು ಚಾಕ್ಲೇಟ್ ಕೊಡ್ಲಿಲ್ವಲ್ಲ ಅನ್ನೋಷ್ಟು ಗೆಳೆತನ ಬೆಳೀತು ಕಾರ್ಲೋಸ್ ಮತ್ತೆ ಎಂಪ್ಲಾಯೀಸ್ನ ಮಧ್ಯೆ. ಹಾಗೆ ಅವನು ಆ ಬ್ಯಾಂಕ್ನ ಎಲ್ಲ ಎಂಪ್ಲಾಯೀಸ್ ಜೊತೆ ಫ್ರೆಂಡ್ ಆದ. ಹಾಗೆ ಬ್ಯಾಂಕ್ ಒಳಗೆ ಎಲ್ಲ ತಿರುಗ್ತಿದ್ದ. ಕೊನೆಗೆ ಒಂದಿನ ಆ ಬ್ಯಾಂಕ್ ಲಾಕರ್ನ ಆಕ್ಸೆಸ್ ಕೂಡ ಸಿಕ್ಬಿಡ್ತು. ಮತ್ತಿನ್ನೇನಿದೆ, खत्म, बाय बाय, टाटा, गुड बाय, गया. ಯಾವ ಲಾಕರ್ನಲ್ಲಿ ಡೈಮಂಡ್ಸ್ ಇದೆ ಅಂತ ನೋಡ್ಕೊಂಡು ಆ ಲಾಕರ್ನಲ್ಲಿ ಇದ್ದ ಡೈಮಂಡ್ಸ್ ತಗೊಂಡು ಓಡ್ ಹೋದ. ಇನ್ನೇನಿದೆ, ಹೆಸರು ರಿಯಲ್ ಅಲ್ಲ, ವ್ಯಕ್ತಿನೂ ರಿಯಲ್ ಅಲ್ಲ. ಇನ್ನೇನಿದೆ, 28 ಮಿಲಿಯನ್ಸ್ ಡೈಮಂಡ್ಸ್ ನ ತಗೊಂಡು ಹೋದ. ಪೊಲೀಸರು ಈ ಸ್ಕೆಚ್ ನ ಬಿಟ್ಟು ಈ ವ್ಯಕ್ತಿ ಹಿಡ್ಕೊಟ್ಟವ್ರಿಗೆ $2 ಮಿಲಿಯನ್ ಬಹುಮಾನ ಇಟ್ಟಿದ್ದಾರೆ. ಆದ್ರೆ ಇದುವರೆಗೂ ಈ ವ್ಯಕ್ತಿ ಸಿಗ್ಲೇ ಇಲ್ಲ. ಸೊ ಇದು ಫ್ರೆಂಡ್ಸ್ ಟಾಪ್ 15 ಫ್ಯಾಕ್ಟ್ಸ್. ಇದರಲ್ಲಿ ನಿಮ್ಗೆ ಯಾವ ಫ್ಯಾಕ್ಟ್ ತುಂಬಾ ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್. ಹಾಗೆ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹಾಗಾದ್ರೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.